ಈ ರುದ್ರಾಕ್ಷಿ ಬ್ರಾಸ್ಲೆಟ್ ಇದನ್ನ ಯುವರಾಜ್ ಅವ್ರ ತಂದೆ ಗಿಫ್ಟ್ ಮಾಡಿದ್ದ. ಬಿಡು ಅಭಿಷೇಕ್ ಇರು. ಯಾಕೆ? ಅದು ಆ ಬ್ರಾಸ್ಲೆಟ್. ಏನ್ ಬ್ರಾಸ್ಲೆಟ್? ಹೌ ಡೇರ್ ಯು ಟಚ್ ಮೀ? ನೋಡಿದ್ರ ನೀವೆಲ್ಲ, ಇವನಿಗೆ ಎಷ್ಟು ಧೈರ್ಯ ಅಂದ್ರೆ ನನ್ ಕೆಟ್ಟ ಫೋಟೋ ತೆಗ್ದಿದ್ದಲ್ದೆ ನನ್ ಕೈನ ಸಹಿತ ಮುಟ್ಟೋಕ್ ಬರ್ತಾ ಇದ್ದಾನೆ. ಇವ್ರು ಸರಿಯಾಗಿ ಹೇಳ್ತಿದ್ದಾರೆ, ಇವ್ರ ಲಿಮಿಟ್ ಕ್ರಾಸ್ ಮಾಡ್ತಿದ್ದಾರೆ. ನಿನಗೆ ಎಷ್ಟು ಧೈರ್ಯ ನನ್ನ ತಂಗಿ ನಮ್ಮ ಮುಟ್ಟೋಕೆ? ಇವ್ರಿಬ್ರು ಸೇರಿ ನನ್ ಮಗನಿಗೆ ಮೋಸ ಮಾಡ್ತಿದ್ದಾರೆ. ಅಯ್ಯೋ ಬಿಕಾರಿ, ನಿನ್ 7 ಜನ್ಮದಲ್ಲಿ ನೋಡ್ದೇ ಇರೋ ಅಷ್ಟು ದುಡ್ಡನ್ನ ನನ್ ಫಿಯೋನ್ಸೆ ಒಂದೇ ದಿನದಲ್ಲಿ ಅಷ್ಟು ದುಡ್ಡನ್ನ ನನ್ಗೆ ಶಾಪಿಂಗ್ ಮಾಡಿಸ್ತಾನೆ. ನಿನಗ್ ಗೊತ್ತಾ ನನ್ ಯಾರು ಅಂತ? ರೂಹಿ, ಸಿಂಗಾನಿಯಾ ಗ್ರೂಪ್ ನ ಓನರ್ ಆಗೋಳ್ ನಾನು. ಯುವರಾಜ್ ಈ ಹುಡುಗಿನ ಮದ್ವೆ ಆಗ್ತಾನ? ಈ ಹುಡುಗಿ ಅಂತೂ ತುಂಬಾನೇ ಮೋಸಗಾರ್ತಿ. ಇಂಥ ಹುಡುಗಿನ ನನ್ ಸೊಸೆ ಆಗೋಕೆ ನನ್ ಬಿಡಲ್ಲ. ಯುವರಾಜ್ ನಿನ್ನಂತ ಮೋಸಗಾತಿನ ಯಾವತ್ತು ಮದ್ವೆ ಆಗೋದಿಲ್ಲ. ಮದ್ವೆ ಆಗೋದಿರ್ಲಿ, ನಿನ್ ಮುಖನೂ ನೋಡೋದಿಲ್ಲ. ನಿನಗ್ ನಿಲ್ಲಕ್ ಶಕ್ತಿ ಇಲ್ಲ, ಆದ್ರೆ ಮಾತ್ ಮಾತ್ರ ಜಾಸ್ತಿ ಆಡ್ತಿದ್ಯಾ. ಅಭಿಷೇಕ್, ಏನ್ ಮಾಡ್ತಿದ್ದೀರಾ? ನಿಮ್ಗ್ ಗೊತ್ತಿಲ್ಲ ನಾನ್ ಯಾರು ಅಂತ? ಇವನ್ ಬಾಯಿಂದ ಕಿಚ್ಚೋ ಶಬ್ದ ಬಿಟ್ಟು ಬೇರೆ ಏನು ಕೇಳಿಸ್ಬಾರ್ದು ನನ್ಗೆ. ಬಿಡಿ. ಮೇಡಮ್ ಬಿಟ್ಬಿಡಿ, ಮತ್ ನಿಮ್ ಮೇಲೇನೆ ಕೇಸ್ ಆಗ್ಬೋದು. ಯಾರ್ನ ಹೆದರ್ಸ್ತಿದ್ಯಾ ನೀನು? ಹಾ, ಕೇಳಿಸ್ಕೊಂಡ್ಲಿಲ್ವಾ ನಾನ್ ಯಾರು ಅಂತ? ಕೋರ್ಟ್, ಪೊಲೀಸ್, ಗವರ್ಮೆಂಟ್ ಇದೆಲ್ಲ ನನ್ ಪಾಕೆಟ್ ಅಲ್ಲಿದೆ. ನಿಮ್ಗೆ ಗೊತ್ತಾ ನಾನು ಯಾರು ಅಂತ? ರಜತ್ ಸಿಂಘಾನಿಯಾ, ಸಿಂಘಾನಿಯಾ ಗ್ರೂಪ್ ನ ಫೌಂಡರ್. ಯುವರಾಜ್ ಸಿಂಘಾನಿಯಾ ಅಪ್ಪ. ಇವ್ ನಿಜ ಹೇಳ್ತಿದ್ದಾನ? ಹೇಳು. ಗೊತ್ತಿಲ್ಲ ಮೇಡಮ್ ಅವ್ರೆ. ಗೊತ್ತಿಲ್ಲ? ನಿನ್ ಬಾಸ್ ನಿನ್ಗೆ ಗೊತ್ತಿಲ್ವಾ? ನಿನ್ ಕೆಲ್ಸದಿಂದ ಕಿತ್ತಾಕ್ಬಿಡ್ತೇನೆ. ಮೇಡಮ್ ಅವರೇ, ನಾನು ದೊಡ್ಡ ಸಾಹೇಬ್ರನ್ನ ನೋಡಿದ್ದೀನಿ. ಅವರು ದೊಡ್ಡ ಕೋಟ್ಯಾಧಿಪತಿಗಳು. ಇವ್ರನ್ನ ನೋಡಿದ್ರೆ ಬಿಕಾರಿ. ನೀನ್ ಯಾವಾಗ ನನ್ನ ಭೇಟಿ ಮಾಡಿದೆ? ಭೇಟಿ ಮಾಡ್ಲಿಲ್ಲ, ದೊಡ್ಡ ಸಾಹೇಬ್ರನ್ನ ಭೇಟಿ ಮಾಡಿದ್ದೆ. ನೀನೇನ್ ಅನ್ಕೊಂಡೆ? ಮೇಡಮ್ ಹತ್ರ ಬಂದು ಹೇಗೇಗೋ ನಡ್ಕೋಬಹುದು ಅನ್ಕೊಂಡ್ಯಾ? ನಿಮ್ಮನ್ನ ನೀವೇ ರಜತ್ ಸಿಂಘಾನಿಯಾ ಅನ್ಕೊಂಡು ಇಲ್ಲಿಂದ ಹೋಗ್ಬೋದು ಅನ್ಕೊಂಡ್ರ? ಹೋಗೋದ್ ನೀನೇ. ಯಾಕಂದ್ರೆ ನನ್ ಯಾವುದೇ ಕಂಪ್ನಿಯಲ್ಲಿ ನಿನ್ನಂತ ಸುಳ್ಳುಗಾರರು ಬೇಕಾಗಿಲ್ಲ. ನಾಳೆಯಿಂದ ಬರ್ಬೇಡ. ಯು ಆರ್ ಫೈರ್ಡ್. ಯು ನೋ ವಾಟ್, ನನಗನ್ನಿಸ್ತಾ ಇದೆ ಇವನ್ ತಲೆಯಲ್ಲಿ ಯಾವ್ದೋ ಒಂದ್ ಕೆಮಿಕಲ್ ಜಾಸ್ತಿ ಆಗಿರ್ಬೇಕು.